ನಮಸ್ಕಾರ. ನನ್ನ ಹೆಸರು ಬಸವ ಅಂತ. ನಾನು AC ಲುಂಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಮಾಲಿನಿ ಅನ್ನೋ ಹುಡುಗಿಗೆ ಹೆಲ್ಪ್ ಮಾಡಕ್ ಹೋಗಿ ಮಾನ ಮರ್ಯಾದೆ ಕಳ್ಕೊಂಡು ಕೂತಿದ್ದೀನಿ. ಆಕ್ಚುಲಿ ಆ ಹುಡುಗಿ ಅಮ್ಮನಿಗೆ ಏನೇನು ಹುಷಾರಿಲ್ಲ, ಆದ ಕಾರಣ ನಾನು ಹೆಲ್ಪ್ ಮಾಡಕ್ ಹೋದೆ. ನಾನು ಮಾಡಿದ ಉಪಕಾರವನ್ನ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಆಫೀಸಿಂದ, ನನ್ನ ಕೆಲಸದಿಂದ ಕಿತ್ತಿದ್ದಾರೆ. ಸೊ ಮನೆಗೆ ಬಂದಿದ್ದೆ. ಮನೆಯಲ್ಲಿ ನನ್ನ ಶ್ರೀಮತಿ ನೀನು ಮನೆಯಲ್ಲಿ ಇರಬಾರ್ದು ಅಂತ ನನ್ನನ್ನು ಬೀದಿಗೆ ತಳ್ಳಿದ್ದಾರೆ. ಈಗ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನಾನು ಮಾಡಿದ್ದು ಸರಿ ಅಂತಾದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವು ನನ್ನ ಮನೆ ಮುಂದೆ ಮತ್ತು ನನ್ನ ಆಫೀಸ್ ಮುಂದೆ ಎರಡೆರಡು ಸಲ ನಿಮ್ಮ ಗಾಡಿ ಹಾರ್ನ್ ಪೀನ್ ಪೀ ಅಂತ ಒತ್ತುವ ಮೂಲಕ ನನಗೆ ಸಪೋರ್ಟ್ ಮಾಡಬೇಕು. ನಿಮ್ಮಲ್ಲಿ ಯಾರಲ್ಲೋ ಗಾಡಿ ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಡ್ರಮ್ ಇದೆ, ಆ ಡ್ರಮ್ಮಿಗೆ ಬಾರಿಸುವ ಮೂಲಕ ಆದ್ರೂ ಸಪೋರ್ಟ್ ಮಾಡಬೇಕು. ಇದಕ್ಕೂ ಹೆಚ್ಚಿನ ಮಾಹಿತಿಗಾಗಿ ನೀವು ಇದನ್ನು ಓದಿ ಸೂಪರ್. ಮತ್ತೆ ಜನದ ಹೋದ್ರಾ? ಇದು ವಡೆ ಪಾಯ್ಸನಾ? ವಡೆ ಪಾಯ್ಸ ಸೂಪರ್ ಸರ್. ಆಕ್ಚುಲಿ ವಿಷಯ ಏನು ಅಂದ್ರೆ, ಮಾಲಿನಿ ಅನ್ನೋ ಬಡ ಹೆಣ್ಣು ಮಗಳು ಪರೀಕ್ಷೆ ಬರೆಯೋಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ಬೇಕು ಸರ್. ಸರ್ ಇವಾಗ ಅದೇ ದೊಡ್ಡ ಇಶ್ಯೂ ಆಗಿದೆ ಸರ್. ಆಕ್ಚುಲಿ ನಾನು ಏನು ತಪ್ಪು ಮಾಡಿಲ್ಲ ಸರ್. ಎಲ್ಲರೂ ಹೇಳ್ತಿದ್ರು ನೀನೇನೋ ತಪ್ಪು ಮಾಡಿದೆ, ಏನೋ ತಪ್ಪು ಮಾಡಿದೆ ಅಂತ. ಏನೂ ಮಾಡಿಲ್ಲ ಸರ್ ನಾನು. ಸರ್ ನಾನು ಮಾಡಿದ್ದು ಮಾನವೀಯತೆಯ ದೃಷ್ಟಿಯಿಂದ ಸರ್. ಆದ್ರೂ ನಮ್ಮ ಆಫೀಸಿಂದ ನನ್ನ ಕೆಲಸ ಕಿತ್ತಾಕಿದ್ದಾರೆ ಸರ್. ಇದ್ರಲ್ಲಿ ಏನು ಬೆನಿಫಿಟ್ ಆಸೆ ಇಟ್ಕೊಂಡು ನಾನು ಈ ಕೆಲಸ ಮಾಡಿದ್ದಲ್ಲ ಸರ್. ಆ ಹುಡುಗಿ ಅಮ್ಮನಿಗೆ ಹುಷಾರಿಲ್ಲ ಸರ್. ಆ ಅಮ್ಮ ಬದುಕಬೇಕು, ಅವರ ಪ್ರಾಣ ಉಳಿಬೇಕು ಅಂತ ನಾನು ಈ ಕೆಲಸ ಮಾಡಿದ್ದು ಸರ್. ಸರ್ ನಾನು ಮಾಡಿದ್ದು ಸರಿ, ನಮ್ಮ ಆಫೀಸ್ ಅವ್ರು ಮಾಡಿ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಈ ಮನೆ ಮುಂದೆ 2 ಸಲ, ನಮ್ಮ ಆಫೀಸ್ ಮುಂದೆ 2 ಸಲ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸರ್, ಪ್ಲೀಸ್ ಸರ್. ಜ್ಯೋತಿ ಮತ ಬಾಂಧವರೇ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ನಮ್ಮ ಬಾಸ್ ಬಸವ ಅವರು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಸಾಯ್ತಾ ಇದ್ದ ಮಾಲಿನಿ ಅವರ ತಾಯಿ ಪ್ರಾಣನ ಉಳಿಸಿದ್ದಾರೆ. ಇಂತಹ ಪುಣ್ಯ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಬಾಸ್ ಬಸವರನ್ನ ಅವ್ರ ಮಾತು ತೆಗೆದಿದ್ದಾರೆ. ಆದ್ರಿಂದ ಎರಡಲ್ಲ ಹಾರನ್ ಮಾಡಿ ಮತ್ತು ಅವರ ಮನೆ ಮುಂದೆ ಎರಡಲ್ಲ ಹಾರನ್ ಮಾಡಿ ಮತದಾನ ಮಾಡಬೇಕಾಗಿ ಏನ್ ಸರ್ ಇದು? ನಮ್ ಬಾಸ್ ಬಸವ ಅಂತ ಇದ್ದಾರೆ ಸರ್. ಅವರು ಹುಡುಗನ ತಪ್ಪಿಂದ ಹುಡುಗಿಗೆ ತಪ್ಪ ಹಾಕೊಂಡು ಎಕ್ಸಾಮ್ ಬರ್ತಿದ್ದಾರೆ. ಅವ್ರ ತಾಯಿ ಪ್ರಾಣ ಉಳಿಸಿದ್ದಾರೆ ಸರ್. ತಪ್ಪ ಸರ್? ಅಯ್ಯೋ ನನ್ನ ಮಗನೇ ತಪ್ಪಂಗಿದ್ರು. ಕರೆಕ್ಟ್ರಿ 2 ಸಲ ಆರನ್ ಮಾಡೋದ್ರ ಮುಖಾಂತರ ಮತದಾನ ಮಾಡಿ ಸರ್. 2 ಸತ ಏನ್ ಸರ್? ಡೈಲಿ ಹೊಡಿತಾನೆ ಇರ್ತೀನಿ ಸರ್. ಹೌದು, ಇಷ್ಟೆಲ್ಲಾ ಪಾಂಪ್ಲೆಟ್ ನೀವು ಒಬ್ರೇ ಹಂಚ್ಬೇಕಾ? ಹ್ಞೂ ಸರ್. ಅಯ್ಯೋ ಕಂದ, ನೀನ್ ನೋಡಿದ್ರೆ ಬೇಜಾರಾಗುತ್ತೆ ಕಣು. ಎಲ್ಲ ನಾನೇ ಹೊಡೆದ್ ಬಿಡ್ತೀನಿ, ಕೊಡ್ರಿ. ಎಲ್ಲ ಹಂಚುತ್ತೀರಾ ಸರ್? ಸರ್ ಬೋಂಡ ಅಂಗಡಿ. ಬಾವ ಮನೆ ಮುಂದೆ ಬೋರ್ಡ್ ಹಾಕಿದ್ದಾರೆ. ಬಸವ ಬಾವನಿಗೆ ತೊಂದರೆ ಆಗಿದೆ, ಕಾನಿರ ಪ್ರದೇಶ ಶುರು ಮಾಡಕ್ಕೆ ಜನಗಳಿಗೆ ಹಾರನ್ ಮಾಡಿ ಡ್ರಮ್ ಬಾರ್ಸ್ ಅಂತ ಮನೆ ಮನೆಗೆ ಪಾಂಪ್ಲೆಟ್ ಹಂಚಿದ್ದಾರೆ.
ತಪ್ಪು ಯಾರ್ದು ಅಂತ ಗೊತ್ತಾಗೋದು. ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ಒಂದು ಗಮನ ಬಂದಿದೆ. ತಪ್ಪು ತಪ್ಪು ಬಸವನದಲ್ಲ, ತಪ್ಪು ಬಸವನದಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡಲು ಹೊರಟಿಲ್ಲ ನಮ್ಮ ಬಸವ ಯಾವತ್ತಿದ್ದು ಚಿನ್ನ ಊಟಕ್ಕೆ ಚಿನ್ನ ಬಸವ ಅಪರಂಜಿ. ಎಲ್ರು ಯಾರು ಇಲ್ವಾ? ಓಕೆ, ಪರವಾಗಿಲ್ಲ, ಯಾರಿಲ್ಲ ಅಂದ್ರೇನು, ಎಲ್ರ ಪರವಾಗಿ ನಾನು ಬಾರಿಸ್ತೀನಿ. ಈ ಸಂತೋಷ ಸಮಾರಂಭದಲ್ಲಿ ನಾನು ಬಾರಿಸ್ಬೇಕು ಅನ್ನಿಸ್ತಿದೆ. ಬಾರಿಸ್ಬಿಡ್ಲ ಅಂಕಲ್? ಮುಂದುವರಿ ಬಾರಿಸಿ. ಸಾಕು 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 ಸಾಕು. ಹರಿದೋದ್ರೆ ಡಬಲ್ ಇಸ್ಕೊಂತಾನೆ. ಬಾಡಿಗೆ ತಂದಿರೋದು ಧರ್ಮ ಸಿಕ್ಕಿದ್ರೆ ಸಾಕತ್ತಾಗಿ ಬಾರಿಸ್ತೀರ ನೀವು. ಭಾರತದಲ್ಲಿ ಎಕ್ಸ್ಪರ್ಟ್ ಕಣೆಯ. ಡ್ರಮ್ಮೆ ಆಗಲಿ ಊಟನೇ ಆಗಲಿ ಸಾಕತ್ತಾಗಿ ಬರುತ್ತೆ. ಸರ್ ನೀವು ಮಾಡಿರೋದು ತಪ್ಪಲ್ಲ ಅಂತ ಪ್ರೂವ್ ಮಾಡೋಕೆ ಮನೆ ಮುಂದೆ ಬಂದು 2 ಬಾರ್ಸಿ ಅಂತ ಪಾಂಪ್ಲೆಟ್ ಎಲ್ಲ ಹಂಚಿದೀರಾ. ಸರ್ ಈಗ ನಾನು ಬಂದಿದ್ದೀನಿ, ಬಾರಿಸ್ಬೇಕಾಗಿರೋ ಡ್ರಮ್ಮಿಗ ಇಲ್ಲ ನಿಮಗ? ಡ್ರಮ್ಗ? ಸರ್ ನಮಗೆ ಡ್ರಮ್ಮಿಗೆ ಬಾರಿಸ್ ಅಭ್ಯಾಸ ಇಲ್ಲ, ನಿಮಗೆ ಬಾರಿಸ್ತೀನಿ ಸರ್. ಸರ್, ನಮ್ಗೆ ಇವತ್ತು ಯಾವುದು ಬ್ರೇಕಿಂಗ್ ನ್ಯೂಸ್ ಇರಲಿಲ್ಲ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ನಡೀತಾ ಇದೆ ಅಂತ ಹೊರಗಡೆ ಜನಗಳೆಲ್ಲ ಹೇಳಿದ್ರು. ಇದೇ ವಿಚಾರವಾಗಿ ಪಾಂಪ್ಲೆಟ್ಗಳನ್ನ ಹಂಚ್ತಾ ಇದ್ದಾರೆ, ನಮಗೂ ಕೂಡ ಕೊಟ್ರು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ನೋಡಿ, ನಾನು ಆಕ್ಚುಲಿ ಸ್ವಲ್ಪ ದೂರನಿದೆ. ನಾನು ಆಕ್ಚುಲಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇದು ನಿಮ್ಮ ಪ್ರಕಾರ ಬ್ರೇಕಿಂಗ್ ನ್ಯೂಸ್ ಅಲ್ಲದೆ ಇರ್ಬೋದು, ಆದರೆ ನನ್ನ ಪ್ರಕಾರ ಬ್ರೇಕಿಂಗ್ ನ್ಯೂಸ್. ಮೈಕ್ ಹತ್ರ ಹೇಳಿ, ನನ್ನ ವಾಯ್ಸು ಲೌಡ್ ಇಲ್ಲ, ಟೈಟ್ ಇದೆಯಲ್ಲ ಸರ್. ಆಮೇಲೆ ನಾನು ಒಂದು ಹುಡುಗಿಗೆ ಹೆಲ್ಪ್ ಮಾಡಿದ್ದು ತಪ್ಪ. ಆ ಹುಡುಗಿ ಪಾಪ ಎಕ್ಸಾಮ್ ಬರೆಯೋಕ್ಕೆ ಕಷ್ಟಪಡ್ತಿತ್ತು, ಕೈ ಮುಗಿದಿತ್ತು. ಅವಳ ಮನೆಯಲ್ಲಿ ಪಾಪ ಅಮ್ಮನಿಗೆ ಪ್ರಾಬ್ಲಮ್ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾನು ಇದು ಮಾಡೋದು ಸರ್. ಟೈಟ್ ಇದೆ, ಕಣ್ಣೀರು ಬರ್ತಾ ಇದೆ, ಕಣ್ಣೀರು. ನಾನು ಹೆಲ್ಪ್ ಮಾಡಕ್ಕೆ ಹೋಗಿ ಇವತ್ತು ಎಂಥ ಒಂದು ಕಗ್ಗಂಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತಂದ್ರೆ, ಕೆಲಸ ಕಳ್ಕೊಂಡಿದ್ದೀನಿ ಮೇಡಮ್. ಇಷ್ಟು ಆಗಿದೆ ಮೇಡಮ್. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಯಾವುದೇ ತಪ್ಪು ಮಾಡಿದಿರೋ ನಮ್ಮ ಬಸವ ಇಂಥ ತೊಂದರೆ ಸಿಕ್ಕಾಕೊಂಡಿದ್ದಾರೆ ಅಂತ. ಒಂದ್ ಕಡೆ ಮನೆ ತೊಂದರೆ, ಇನ್ನೊಂದ್ ಕಡೆ ಕಚೇರಿ ತೊಂದರೆ. ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಸಮಾಜ ಏನ್ ಮಾಡ್ತಿದೆ, ನಮ್ಮ ಸಂಘ ಸಂಸ್ಥೆಗಳು ಏನ್ ಮಾಡ್ತಿದ್ದಾವೆ, ಇದನ್ನೆಲ್ಲ ನಾವು ಸಂಸ್ಥೆಯಲ್ಲಿ ಪ್ರಶ್ನಿಸಬೇಕಾಗುತ್ತೆ. ಸರ್, ಇದನ್ನೆಲ್ಲ ನೀವು ನೋಡಿರೋದಾದ್ರೆ, ಇವ್ರಿಗೆ ನೀವು ಸಹಾಯ ಮಾಡಲೇಬೇಕು ಅನ್ನೋದಾದ್ರೆ, ಇಲ್ಲಿ ಮನೆ ಒಂದು ನಿಮಿಷ ನಿಮ್ಮ ಟಿವಿಗೆ ಬರಬೇಕು ಅನ್ನೋ ಅಷ್ಟೊಂದು ಆಸೆ ಇದ್ರೆ ಒಂದು ಮರ್ಡರ್ ಮಾಡಿ ನಿಮ್ಮನ್ನೇ ಹಾಕೊಂಡು ಇವ್ರು 3 ದಿನ ಉಳಿಸ್ತಾರೆ. ನೀವು ಇವರಿಗೆ ಸಹಾಯ ಮಾಡಲೇಬೇಕು ಅನ್ನೋದಾದ್ರೆ, ಇವ್ರ ಮನೆ ಮುಂದಿಟ್ಟಿರೋ ಲೋನ್ನ 2 ಸಲ ಬಾರಿಸಿ, ಇಲ್ಲ ಅಂದ್ರೆ CPP ಅಂತ ನೋಡಿರಿ. ಒಂದು ನಿಮಿಷ, ಮೈಕ್ ಒಂಚೂರು ವಿಷಯ ಕೊಡಿ ಸರ್, ನಂಗೊಂದು ಟೈಟ್ ಜೂಮ್ ಇದೆ. ಅದು ನೀವು ಹೇಳ್ದಂಗೆ ಅದು ಡೋಲ್ ಅಲ್ಲ, ಡ್ರಮ್ ಅದು. ನೋಡಿ, ಅದು ಡೋಲ್. ಅದು ಡೈಲಾಗ್ 2 ಸರಿ ಬಂತು. ಟೆಲಿಕಾಸ್ಟ್ ಟೈಮಲ್ಲಿ ನೀವು ಅವರು ಹೇಳಿದ್ದನ್ನು ಕಟ್ ಮಾಡ್ತಾರೆ. ಪ್ರಿಯ ವೀಕ್ಷಕರೇ, ಕ್ಯಾಮ್ರಾಮನ್ ರೇಣು ಜೊತೆ ಶ್ರುತಿ ಹಾಸನ್. ಒನ್ಸ್ ಮೋರ್ ಹಿಂಗೆ ಟೈಟ್ ಇದೆ. ಅದು ಏನು ನಂಗೆ ಅರ್ಥ ಆಗಲಿಲ್ಲ, ಯಾಕೆ ಅದು ಇನ್ಕಂಪ್ಲೀಟ್ ಮಾಡ್ತೀರಾ ಡೈಲಾಗ್? ಕ್ಯಾಮ್ರಾಮನ್ ರೇಣು ಜೊತೆ ನಾನು ಶ್ರುತಿ ಹಾಸನ್. ಏನು ಓಡೋಗ್ತೀರಾ, ಮದುವೆ ಆಗ್ತೀರಾ ಹೇಳಿ? ನಾವೇ ಮಾಡಕ್ಕಾಗುತ್ತೆ, ಇದು ಜನಗಳ ಅಭಿಪ್ರಾಯ. ತಪ್ಪೆಲ್ಲ ನಿಮ್ದೆ ಯಾಕೆ ಹಾಕಿದ್ರಿ ಅಂತ ಹೊಡ್ಕೋತಾ ಇದ್ದಾರೆ. ಹೌದೌದು, ಜನರನ್ನ ಸೇರಿ ಗೆರಾವ್ ಮಾಡಿ ನಿಮ್ ತಲೆ ಚಚ್ಚಕ್ ಮುಂಚೆ ಬಸ್ವನ್ನ ವಾಪಸ್ ತಿಂದು ಕರ್ಕೊಳ್ಳೋದೇ ಒಳ್ಳೇದು. ಸರ್, ನಾನು ಸ್ವಲ್ಪ ಬಸ್ವನ್ ಪರವಾಗಿ ನನ್ನ ಗಾಡಿಯಿಂದ 2 ಸಾರಿ ಹಾರನ್ನು ಹೊಡ್ ಬಂದ್ಬಿಡ್ತೀನಿ ಸರ್. ಇರ್ರಿ, ನಾನು 2 ಸಲ ಹಾರ್ ನೋಡಿದ್ದೀನಿ.
ಮಾಡಕ್ ಹೋಗಿ ಮನೆಯವರಿಂದ ಮತ್ತು ಆಫೀಸಿಂದ 2 ಕಡೆಯಿಂದಲೂ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಇಂಥ ಅನ್ಯಾಯಗಳು ನಮ್ಮ ದೇಶದಲ್ಲಿ ಇನ್ನೂ ನಡೀತಾ ಇದೆ. ಇದನ್ನೆಲ್ಲ ನೋಡಿದ ನಮ್ಮ ಜನಗಳು ಬಸವ ಅವರಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಿ. ಅದಕ್ಕೆ ಮಾಡಿ ಚೂರು ಸರಿ ಇಲ್ಲ. ಹೌದೌದು, ನನಗೂ ಹಾಗೆ ಅನಿಸ್ತಾ ಇದೆ. ಅಕ್ಕ ಇದನ್ನ ಹೀಗೆ ಬಿಟ್ರೆ ಮುಂದೆ ಯಾವ ಲೆವೆಲ್ಗೆ ಹೋಗಿ ರೀಚ್ ಆಗುತ್ತೋ ಏನೋ ಗೊತ್ತಿಲ್ಲ. ಹೌದು ಕಣ್ರ, ನನಗೂ ಯಾಕೋ ಭಯ ಆಗ್ತಿದೆ. ಒಂದ್ ಸ್ವಲ್ಪ ತಿರಿ, ಇನ್ನು ಯಾರ್ಯಾರು ಮಾತಾಡ್ತಾರೆ ನೋಡೋಣ. ಇಲ್ಲಿವರೆಗೂ ನಮ್ಮ ಬಸವ ಅವರಿಗೆ ಜನಗಳು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಿದ್ರಲ್ಲ. ಇದೇ ಏರಿಯಾದ ಪುರೋಹಿತರು ಬಸವ ಅವ್ರ ಬಗ್ಗೆ ಹೇಳಕ್ ಬಂದಿದ್ದಾರೆ. ಬನ್ನಿ ಪುರೋಹಿತ್ರೆ, ಈ ಘಟನೆ ಬಗ್ಗೆ ನಮ್ಮ ಬಸವ ಅವ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ? ನೋಡಮ್ಮ, ನಾವು ನೋಡಿದಂತೆ ಬಸವ ತುಂಬಾ ಒಳ್ಳೆ ಮನುಷ್ಯ. ಅವನಿಗೆ ಒಳ್ಳೇದಾಗ್ಬೇಕು, ಶುಭವಾಗಿ ಕಲ್ಯಾಣ ಮಸ್ತು. ಈ ಎಲ್ಲಾ ಏರಿಯಾ ಜನಗಳು ಅವನಿಗೆ ಬೆಂಬಲವಾಗಿ ನಿಲ್ಬೇಕು. ಜೈ ಬೋಲಾ ಬಸವ ಮಹಾರಾಜ್ ಕಿ, ದೇಸಿ ಲುಂಗಿ ಬಸವ ಕಿ, ಜೈ ಬೋಲಾ ಬಸವ ಮಹಾರಾಜ್ ಕಿ. ಇದಕ್ಕೆ ಬೇರೆ ಏನ್ ಪರಿಹಾರ ಇಲ್ವಾ? ನೋಡಮ್ಮ, ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ಬೇಕು ಅಂದ್ರೆ ಬಸವನಿಗೆ 7.5 ಶನಿ ಕಾಡ್ತಾ ಇದೆ. ಹಾಗಾಗಿ ಅವನು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಶನಿ ಸಿಂಗಾಪುರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಒಂದು 50 ಲೀಟರ್ ಅಷ್ಟು ಎಣ್ಣೆ ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಅಪ್ಪ ಸ್ವಾಮಿ, ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಂದೆ ಅಂತ. ಅಷ್ಟಾಗಿ ಅದಾದ ನಂತರ ಗಣಹೋಮ ಮಾಡಬೇಕು. ಅದು ಗಣಹೋಮ ಎಂತ ಹತ್ರ ಮಾಡ್ಬೇಕಪ್ಪ ಅಂದ್ರೆ ಯಾರ ಹತ್ರ ಮಾಡಿದ್ರೆ ಅವನಿಗೆ ಪುಣ್ಯ ಬರೋದಿಲ್ಲ. ಅದು ಏರಿಯಾದಲ್ಲಿರೋ ನಮ್ಮಂತ ಪುರೋಹಿತರ ಹತ್ರನೇ ಮಾಡಿಸ್ಬೇಕು. ಅವಾಗ ಬಸವನ ಒಳ್ಳೇದಾಗ್ಲಿ ಅಂತ ನಾವು ಶುದ್ಧ ಮನಸ್ಸಿಂದ ಹರಸ್ತೀವಿ ಕಣಮ್ಮ. ನೋಡಿ, ನನಗೆ ಮೈಕ್ ಕೊಡಿ. ನೋಡಿ ಪುರೋಹಿತರೇ, ಧನ್ಯವಾದಗಳು. ಒಳ್ಳೆ ಮಾತನ್ನ ಆಡಿದ್ದೀರ ತಾವುಗಳು. ನೀವು ಹೇಳಿದ್ರೆ ನಾನು ಅದೆಷ್ಟರ ಮಟ್ಟಿಗೆ ಪಾಲಿಸ್ತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟಂತ ವಿಚಾರ. ಏನಂತೀರಾ ಅಂಕಲ್? ಆದರೆ ನೀವು ಇವಾಗ ನಿಮಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋ ವಿಚಾರ ನನಗೆ ತುಂಬಾ ಸಂತೋಷ. ತಮ್ಮಲ್ಲಿ ವೆಹಿಕಲ್ ಇಲ್ಲ ಅಂದ್ರೆ ಗಾಡಿ ಇಲ್ಲ, ತಾವು ಏನು ಬಾರಿಸಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಲೋ ಹಲೋ, ಯಾರು? ಹಲೋ, ಹೌದೌದು, ನಾನು ಗೌರಿ ಮಾತಾಡ್ತಾ ಇರೋದು. ನೀವ್ಯಾರು? ಚಿಕ್ಕಮ್ಮನಾ? ಹೇಳಿ ಚಿಕ್ಕಮ್ಮ. ಏನು? ಟಿವಿಲಿ ನಮ್ಮನೆ ವಿಷಯ ಬರ್ತಿದ್ಯಾ? ಇಲ್ಲ ಇಲ್ಲ ಚಿಕ್ಕಮ್ಮ, ಇದರಲ್ಲಿ ನನ್ನೇನು ತಪ್ಪಿಲ್ಲ. ನಾನೇ ಎಲ್ಲ ಸರಿ ಮಾಡಿಸ್ತೀನಿ. ಹಲೋ, ಇದೇನಪ್ಪ ಇದು? ನಮ್ಮ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಬಾಯಿಗೆ ಬಂದ ಮುಗಿತಿದ್ದಾರಲ್ಲ. ಈಗ ಏನ್ ಮಾಡೋದು? ಸದಾ ನ್ಯೂಸ್ ಹತ್ರ ಅವನೇ ನಾನು ಮಾತಾಡೋದು ಹೇಳ್ರಿ. ಹೌದ್ರಿ, ನಮ್ಮ ಆಫೀಸರ್ ಕೆಲಸ ಮಾಡ್ತಾನ್ರಿ, ಅವ್ನು ಫ್ರಾಡ್ ರೀ. ಅದಕ್ಕೆ ನಾ ಕೆಲಸದಿಂದ ತೆಗ್ದಾಕಿದ್ದೀನಿ. ಇವಾಗೇನು ಶಂಭು, ಈ ಸೌಂಡ್ ಬಂದು ನಿಮ್ಗೆ ಕೊಡು. ಇಲ್ಲ ಸರ್, ಆರಾಮಿತ್ತು. ಅಯ್ಯೋ, ನಡೀರಿ. ಏನ್ ಸರ್, ನೀವೇನಾ ಈ ಆಫೀಸ್ಗೆಲ್ಲ ಬಾಸು? ನಾನೇ ಬನ್ನಿ ಇಲ್ಲಿ. ಯಾಕೆ ಡಿಸ್ಮಿಸ್ ಮಾಡಿದ್ದೀರಾ ಸರ್? ಅದು ಸುಮ್ಮನೆ ರೀ. ಮಾಲಿನಿ ಅವ್ರ ತಾಯಿ ಕಾಪಾಡಿ ತಪ್ಪೇನ್ರಿ? ನೀವು ಒಂದ್ ಕಡೆ ಏನಾದ್ರು ಆಸ್ಪತ್ರೆಗೆ ಹೋಗಿದ್ದೀರಾ? ಒಂದು ಮಾತ್ರೆ ಕೊಟ್ಟಿದ್ದೀರಾ? ವೇಸ್ಟ್ ಮಾಡಿ ನೀವು. ಯಾರೋ ಮಾಡ್ಬೇಕಾಗಿರೋ ಕೆಲಸನ ಬಸ್ಸು ಮಾಡಿದ್ದಾರೆ. ಪಾಪ ಬಸ್ಸು ಅವ್ರಿಗೆ ಹೋಗಿ ಸಹಾಯ ಮಾಡ್ತಾರೆ. ಅಂತ ಬಸ್ಸುನ ಇವ್ರು ಡಿಸ್ಮಿಸ್ ಮಾಡಿದ್ದಾರೆ ಸರ್. ಏನೇ ನೀವು ಇಷ್ಟೊಂದು ರಾಧ ಅಂತ ನಡೀತಾ ಇದೆ? ನೋಡ್ತು ಸುಮ್ಮನೆ ಕೂತಿದ್ರಲ್ಲ ಆಫೀಸಲ್ಲಿ. ನಿಮ್ಮ ಫ್ರೆಂಡ್ ಇಷ್ಟೊಂದು ತೊಂದರೆ ಆಗಿದೆ. ಏನ್ರಿ ನೀವು? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಎಲ್ರಿಗೂ ಸೇರಿಸಿ ಆರಾಮ್ ಮಾಡ್ಬಿಡ್ತೇನೆ. ಇಷ್ಟು ಹತ್ರ ಬಂದು ಆರ ನೋಡಿದಿರಲ್ಲ, ಜ್ಞಾನ ಬೇಡವಾ ನಿಮ್ಗೆ? ಗೊತ್ತಾಗ್ಲಿ ಅಂತಾನೆ ಯಾರು ನೋಡಿದಾರದು. ಏನ್ರಿ ಹಂಗಂದ್ರೆ? ಇರ್ರಿ ಒಂದ್ ನಿಮಿಷ. ನೋಡಿದ್ರೇನ್ರಿ ಪಾಂಪ್ಲೆಟ್ನ? ದೇವ್ರಂತ ಮನುಷ್ಯ ಬಸವ
ಎಂತ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವ್ನು ಎತ್ತಿ ಮುದ್ದಾಡಿ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಅವ್ನ ಬಟ್ಟೆ ಬರಲ್ಲ ತಾಚೆ ಹಾಕಿದಿರಲ್ಲ, ನೀವೇನ್ ಮನುಷ್ಯರ? ಆಫೀಸ್ಗೆ ಹೋಗಿ ಕೆಲ್ಸದಿಂದ ಕಿತ್ತಾಕತರ ಮಾಡಿದೀರಾ. ನೀವು ಒಂದು ಹೆಂಡ್ತಿನ ಹೋಗಿ ಎಲ್ಲಾರು ನೇಣ್ ಹಾಕೊಳ್ರಿ. ಭಾರತ ದೇಶ ಅಂದ್ರೆ ಏನು? ಪತಿವ್ರತೆಯರ ನಾಡು, ಸುಮಂಗಲಿಯರ ಬೀಡು. ಗಂಡದಿರಿಗೆ ಪ್ರಾಣ ಕೊಟ್ಟಿದ್ದಾರೆ, ಪ್ರಾಣ. ಹೆಂಡತಿ ಭೂಮಿ ಮೇಲೆ ಯಾರಿಗೂ ಸಿಗ್ಬಾರ್ದ್ರಿ. ಹೋಗಿ ಹರಿಶ್ಚಂದ್ರ ಪಿಕ್ಚರ್ ನೋಡಿ, ಸುಮತಿ ಕತೆ ಓದಿ, ಇಲ್ಲಾಂದ್ರೆ ಸತಿ ಸಾವಿತ್ರಿ ಕತೆ ಓದಿ. ಮನೆ ಹತ್ರ ಆ ಕೂಳೆ, ರೋಡಲ್ಲಿ ನೋಡಿದ್ರೆ ಈ ಕೂಳೆ. ಅಯ್ಯೋ, ರೋಡಲ್ಲಿ ಹೋಗೋ ಬರೋರ ಹತ್ರ ಎಲ್ಲ ಬೈಸ್ಕೊಳಂಗ ಆಯ್ತಲ್ಲಪ್ಪ ನನ್ನ ಪರಿಸ್ಥಿತಿ. ನೋಟಿಸ್ ಕೊಡಕ್ಕೆ ಅಂತ ನೀನು ನುಡ್ಕೊಂಡು ಲಾಯರ್ ಬರ್ತಿದ್ದಾರೆ. ಲಾಯರ್ ನೋಟಿಸ್ ಕೊಡೋಕೆ ನಿಂಗೆ ಗೊತ್ತಮ್ಮ? ನಾನು ತರಕಾರಿ ತರೋಣ ಅಂತ ಅಂಗಡಿಗೆ ಹೋಗಿದ್ನ, ಅಲ್ಲಿ ಅವ್ರು ಯಾರತ್ರ ನಮ್ಮ ಮನೆ ಅಡ್ರೆಸ್ ಕೇಳ್ತಾ ಇದ್ರು. ಬರ್ಲಮ್ಮ ಮೀಡಿಯಾದವ್ರು ಬಂದು ಹೋಗಿದ್ದಾರೆ. ಇನ್ನು ಲಾಯರ್ ಬರ್ತಾರೆ, ಅವ್ರ ಹೋದ್ಮೇಲೆ ಪೊಲೀಸ್ ಬರ್ತಾರೆ. ಲಾಯರ್ ಬಂದರು ಬಸವನ ಮನೆಗೆ ಬರ್ಬೇಕು. ತಾವೇನು ಬಾರಿಸ್ತೀರಾ? ಹಾರ್ನ್ ಬಾರಿಸ್ತೀರಾ? ಡೋರ್ ಬಾರಿಸ್ತೀರಾ? ನಿಮ್ಮ ತಮಟೆ ಬಾರಿಸ್ತೀನಿ ನೋಡ್ರಿ. ನೀವು ಸಮಾಜದಲ್ಲಿ ಗಲಾಟೆ ಗೊತ್ತಿದ್ದೀರಾ, ಪೊಲ್ಯೂಷನ್ ತುಂಬಾ ಹದಗೆಡಿಸ್ತಾ ಇದ್ದೀರಾ, ಜನರಲ್ಲಿ ಶಾಂತಿ ಕೆಡಿಸ್ತಾ ಇದ್ದೀರಾ ಅಂತ ನಿಮ್ ಬಗ್ಗೆ ಕೋರ್ಟ್ ಅಲ್ಲಿ PIL ಹಾಕಿದ್ದಾರೆ. ನೀವು ಕೋರ್ಟಿಗೆ ಬರಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ ಪರಿಹಾರ ಕೇಳ್ತಾ ಇದ್ದಾರೆ. ನೀವು ಕೋರ್ಟಿಗೆ ಬಂದು ಮಾತಾಡ್ಬೇಕು. ಇಲ್ಲಿ ನಾರ್ದಾ ಅನ್ನೋರು ಯಾರ್ರಿ? ಇವ್ರೆ ಬನ್ನಿ ಸರ್, ನೀವು ಕೂತ್ಕೊಂಡು ಮಾತಾಡಿ. ನೋಡಿ ಸರ್, ಈ ಮನೆ ನಿಮ್ದೇ ಅಲ್ವಾ? ಅದೇನಂತೆ ಗಡ್ಡಿನ ಕೂಲಿ. ನೋಡಿ, ಬಸವನ್ನ ಕೆಲಸದಿಂದ ಹಾಕಿರೋದು ನಿಜ. ಅದ್ರ ಬಗ್ಗೆ ಕಾನೂನು ಪ್ರಕಾರ ಹೋರಾಟ ಮಾಡಬೇಕೆ ಹೊರತು ಈ ರೀತಿ ಬೋರ್ಡ್ ಹಾಕೊಂಡು ಜನಗಳನ್ನೆಲ್ಲ ಕಲೆ ಹಾಕಿ ಹಾರ್ನ್ ಮಾಡಿ ಸಹಾಯ ಮಾಡಿ ಅಂತ ತಮಟೆ ಹೊಡ್ಕೊಂಡು ಬ್ಯಾಂಡ್ ಹೊಡ್ಕೊಂಡು ಜನಗಳಿಗೆ ಶಾಂತಿ ಭಂಗ ಮಾಡ್ತಾ ಇದ್ದೀರಾ ನೀವು. ನಿಮಗೂ ನೋಟಿಸ್ ಬಂದಿದೆ, ಹಿಡ್ಕೊಳ್ಳಿ. ನೋಟಿಸ್ ತಗೊಳಕ್ ನಂಗೆ ಏನು ಭಯ ಇಲ್ಲ. ಆದ್ರೆ ನೋಟಿಸ್ ತಗೊಳಕ್ ಮೊದಲು ಒಂದು ಕವನ ಓದ್ಬಿಡ್ತೀನಿ. ಕಾನೂನು ಕಾನೂನು ಕುರುಡು ಕಾನೂನು ಕಣ್ಣಲ್ಲಿ ಬರುವ ಬಲ್ಲಿದ ಯಾರು ಇಲ್ಲ. ಕಾನೂನಿಗೆ ಸಿಕ್ಕ ಜನ ಸಾಯುವರೇ. ಏತಕ್ಕಿದೆ ಕಾನೂನು? ತೆಗಿದೆ. ಬಸವ ಮಾಡಿದ ತಪ್ಪೇನು? ತಪ್ಪೇನು ಸರ್? ತಪ್ಪೇನು? ನೋಡಿ, ಇದೇ ತರ ನೀವು ಕವನ ಹೇಳ್ಕೊಂಡು ಜನಗಳನ್ನೆಲ್ಲ ಕಲೆ ಹಾಕಿ ಜನಗಳಲ್ಲಿ ಶಾಂತಿ ಭಂಗ ಮಾಡ್ತಾ ಇದ್ರೆ ನಿಮ್ಮನೆ ಸೀಸ್ ಆಗುತ್ತೆ, ನಿಮ್ಮನೆ ರೈಡ್ ಮಾಡ್ತಾರೆ, ನಿಮ್ಮನೆಗೆ ಲಾಕ್ ಹಾಕ್ತಾರೆ. ಎಲ್ಲ ಬೊಮ್ಮಗಳನ್ನೆಲ್ಲ ಕಿತ್ಪಿಸಾಕಿ. ಯಾವನಾದ್ರೂ ಶಾಮಿಯಾನ ಕೈ ಹಾಕಿದ್ರೆ ನಿಮ್ಮೆಲ್ಲರ ತಾಯಿ ಮೇಲಾನೆ. ಶಾಮಿಯಾನ ಕಿತ್ತಾಕಿ ಹೆಂಗ್ರೆ ಹೇಳ್ತೀರಾ ನಾರದ ಅಂಕಲ್? ಅದು ನೀವು ಬೋರ್ಡ್ ಕಿತ್ತಾಕೋದು, ಈ ಶಾಮಿಯಾನ ಕಿತ್ತಾಕೋದು ನೀವು. ಆದ್ರೆ ಇಷ್ಟೆಲ್ಲ ಆಗಿರೋ ವಿಷಯ ನ್ಯೂಸ್ ಪೇಪರ್ ಬಂದಿದೆ, ಯಾರು ಇದೆಲ್ಲ ಟಿವಿನಲ್ಲೂ ಕೂಡ ಬಂದಿದೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಹೆಂಗೆ ಅವಾಯ್ಡ್ ಮಾಡ್ತೀರಾ ನೀವು? ಹೆಂಗ್ರೆ ಅವಾಯ್ಡ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಸುಮ್ಮನೆ ಇರೋದು ಏನೋ ಸಾಹಿತ್ಯ ಪ್ರಿಯ ಅಂತ ಮನೆ ಬರೆಯಬಹುದಿಗೆ ನನ್ನನ್ನು ಸಿಕ್ಕಾಕಿಸ್ತಾ ಇದೆಯಾ? ಸರಿ. ಸಾರಿ ಬಸವ, ನನ್ನಿಂದ ಏನೇನೆಲ್ಲ ಆಗೋಯ್ತು. ಇವರು ರಮೇಶ್ ಅಂತ ನನ್ನ ಬಾವಿ ಗಂಡ. ಹಾಯ್ ಹಾಯ್ ಹಾಯ್. ನಿಮ್ ಸಹಾಯದಿಂದ ಮಾಲಿನವರಿಗೆ ಒಂದು ಕೆಲಸ ಸಿಕ್ತು. ಅವ್ರ ತೊಂದರೆ ಎಲ್ಲ ನಿವಾರಣೆ ಆಯ್ತು. ಬಸವ, ರಮೇಶ್ ತಂದೆ ತಾಯಿಗೆ ಕೆಲಸದಲ್ಲಿರೋ ಹುಡುಗಿನೇ ಬೇಕಾಗಿತ್ತು. ನಿನ್ನಿಂದ ನನಗೆ ಕೆಲಸ ಸಿಕ್ತು, ನನ್ನ ಮದ್ವೆ ಫಿಕ್ಸ್ ಆಯ್ತು. ಹೋಗಿ ಅಮ್ಮ ಹೆಂಗಿದ್ದಾರೆ? ಅಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ರಮೇಶ್ ಎಲ್ಲ ನೋಡ್ಕೊಳ್ತಿರೋದು. ರಮೇಶ್, ಬಸವ ತುಂಬಾ ಒಳ್ಳೆಯವನು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದ್ಬಿಟ್ಟಿದ್ದಾಳೆ ನೋಡಿ, ನನ್ಗೊಬ್ಬ ಸ್ವಂತ ಅಣ್ಣ ಇದ್ದಿದ್ರು ಬಸವನಷ್ಟು ಹೆಲ್ಪ್ ಮಾಡ್ತಾ ಇರಲಿಲ್ಲ. ಬಸವ ಎಷ್ಟು ರಿಸ್ಕ್ ತಗೊಂಡು ನನಗೆ ಸಹಾಯ ಮಾಡಿದಾನೆ ಗೊತ್ತಾ? ಪಂಚಮಿ ಹಬ್ಬದ ದಿನ ನನಗೆ ಯಾರೂ ನೆನಪಾಗೋದಿಲ್ಲ, ನಮ್ಮ ಬಸವನೇ ನೆನಪಾಗೋದು. ಇಂಥ ಬಸವನ ಮೇಲೆ ಏನೇನೋ ಮಾತಾಡಿ ಗಲಾಟೆ ಮಾಡ್ಕೊಳ್ತೀರಲ್ಲ. ಹೌದು, ನೀವ್ ಹೀಗೆ ಮಾಡ್ತಾ ಇದ್ರೆ ಬಸವ ಮನೆ ಬಿಟ್ಟು ಹೋಗ್ತಾನೆ. ಹಾಗೇನ್ ಮಾಡ್ತೀರಾ? ಇಲ್ಲ, ಬಸವ ಎಲ್ಲಿ ಹೋಗೋದಕ್ಕೂ ನಾನು ಬಿಡಲ್ಲ. ನಮ್ಮಣ್ಣನ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನೇ ಸಾಕ್ತೀನಿ. ಯಾಕೆ ಅಂದರೆ ನಾನು ಪಾಸ್ ಆಗೋದಕ್ಕೆ, ನಮ್ಮ ತಾಯಿ ಆರೋಗ್ಯ ಸುಧಾರಿಸೋದಕ್ಕೆ, ನಾನು ಮದುವೆ ಆಗೋದಕ್ಕೆ ಬಸವನೇ ಕಾರಣ. ನಮ್ಮಣ್ಣನ ನಾನು ಬೀದಿಲ್ ಬಿಟ್ಬಿಡ್ತೀನಾ? ಅಣ್ಣ ನಡಿ ಹೋಗೋಣ. ಬೇಡ್ರಿ ಏನ್ ಬಿಟ್ಟು ಏನಾಯ್ತು? ಏನು? ಫೋನ್
ಹಲೋ ಬಸವ, ನಾನಪ್ಪ ಸದಾಶಿವ ಹತ್ರ ಅವನೇ ಕಣಪ್ಪ ನಾನು. ನೋಡಪ್ಪ ನೀನು ತುಂಬ ಒಳ್ಳೆಯವನು, ಚೆನ್ನಾಗಿ ಕೆಲಸ ಮಾಡ್ತೀಯ. ನಾನು ನಿಂಗೆ ಪ್ರಮೋಷನ್ ಕೊಡ್ತೀನಪ್ಪ, ದಯವಿಟ್ಟು ಬಂದು ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೊಳಪ್ಪ. ಕೆಲಸ್ಬಿಡಪ್ಪ. ಹ್ಞೂ ಬೇಗ ಅಪ್ಪ. ನನ್ನನ್ನು ವಾಪಸ್ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ ಆಫೀಸಲ್ಲಿ. ಒಳ್ಳೆ ಕೆಲಸಕ್ಕೆ ರಿವಾರ್ಡ್ ಸಿಕ್ಕೇ ಸಿಗುತ್ತೆ ಅಣ್ಣಯ್ಯ. ಥ್ಯಾಂಕ್ ಯು ತಂಗ್ಯವ್ವ. ಗೋ, ನನ್ನನ್ನು ವಾಪಸ್ ಆಫೀಸ್ ಕರೆಸ್ಕೊಂಡಿದ್ದಾರೆ ಕಣೆ. ನೀವು ಮಾಲಿನಿ ಜೊತೆ ಇದ್ದಿದ್ದು ನೋಡಿ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನಿಮ್ಮಿಬ್ರಲ್ಲಿ ಇದ್ದಿದ್ದು ಅಣ್ಣ ತಂಗಿ ಸಂಬಂಧ ಅಂತ ನನ್ಗೆ ಈಗ ಗೊತ್ತಾಯ್ತು. ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲಪ್ಪ. ದಾರಿ ಬಿಡಿ. ವಾಪಸ್ ಮೀಡಿಯಾ ಇಷ್ಟು ಬೇಗ ವಿಷಯ ತಿಳಿಸ್ತಾರೆ. ಸದಾಶಿವ ಅವರು ಎಲ್ಲ ಕ್ಲಿಯರ್ ಆಗಿದೆ, ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಅಂತ ಹೇಳಿದ್ರು. ಮೇಡಮ್ ಕಂಗ್ರ್ಯಾಚುಲೇಷನ್, ನಿಮ್ಮ ಅನುಭವಗಳನ್ನ ನಮ್ಮ ಜನರ ಮುಂದೆ ಹೇಳ್ಕೊಡಿ. ನೋಡಿ, ಸಂಸಾರದಲ್ಲಿ ಗಂಡ ಹೆಂಡತಿ ಜಗಳ ಇದ್ದಿದ್ದೆ. ಏನೇ ಬಂದ್ರೂ ಸಂಬಂಧಗಳು ಮುರಿಬಾರ್ದು. ಅನುಮಾನಗಳಿಂದ ಎಷ್ಟೋ ಸಂಸಾರಗಳು ಹಾಳಾಗಿವೆ. ನಿಧಾನವೇ ಪ್ರಧಾನ ರೀ. ಪ್ರೀತಿಗಿಂತ ಬೇರೆ ಯಾವುದೂ ದೊಡ್ಡದಲ್ಲ. ಏನೇ ಬರಲಿ ಗೋವಿಂದನ ದಯ ಇದೆ. ಹಲೋ ಅಪ್ಪ, ಒಮ್ಮ ಯಾವಾಗ? ಓಕೆ ಡನ್. ಯಾರಪ್ಪ? ಮಾಲಿನಿ ಕತೆ ಮುಗೀತು. ನೆಕ್ಸ್ಟ್ ವೀಕು ಶಾಲಿನಿ ಮತ್ತೆ ಅವಳಪ್ಪ ಜ್ಯೋತಿಷಿ ನಮ್ಮ ಮನೆಗೆ ಬರ್ತಾ ಇದಾರಂತೆ. ಯಾಕಂತೆ? ಶಾಲಿನಿ ಎಕ್ಸಾಮ್ ಬರಿಬೇಕಂತೆ.